Hello and welcome to Mustaq Kunnur Academy. Dear friends, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಡಿ ಫಸ್ಟ್ ಸೆಮಿಸ್ಟರ್ ಇ&ಸಿ ಇದರದ್ದು ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾವು ನೋಡಬಹುದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಈಗ ಡಿ1 ಅಲ್ಲಿ ನಮಗೆ ಗೊತ್ತಿದೆ ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಎ ಇದೆ, ಸೆಕ್ಷನ್ ಬಿ ಮತ್ತು ಸಿ ಡಿ ಇದೆ. ಡಿ ಅಲ್ಲಿ ಎರಡಿದಾವೆ, ಸೆಕ್ಷನ್ 1 ಮತ್ತು 2. ಅದೇ ರೀತಿ ಸಿ. ಈಗ ಸೆಕ್ಷನ್ ಎ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಬಹಳಷ್ಟು ಪಾಸಿಂಗ್ ಪ್ಯಾಕೇಜ್ ಕೂಡ ರೆಡಿ ಮಾಡಿದ್ದೀನಿ. ದಿಸ್ ಇಸ್ ಫಾರ್ 20 ಮಾರ್ಕ್ಸ್. ಸೆಕ್ಷನ್ ಸಿ ಅಲ್ಲಿ 15 ಮಾರ್ಕ್ಸ್ ಬರ್ತವೆ ಮತ್ತು ಸೆಕ್ಷನ್ ಡಿ ಫಸ್ಟ್ ಪಾರ್ಟ್ 25, ಸೆಕೆಂಡ್ ಪಾರ್ಟ್ 30. 55, 60, 70 ಮಾರ್ಕ್ಸ್ ಇದರಲ್ಲಿ ಬರ್ತವೆ. ಇಲ್ಲಿ ನಾವು ನೋಡಬಹುದು ದಿಸ್ ಒನ್ ಅಂಡ್ ದಿಸ್ ಒನ್. ದಿಸ್ ಕವರ್ಸ್ 90 ಮಾರ್ಕ್ಸ್. ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುವುದು ಸೆಕ್ಷನ್ ಡಿ 1 ಪಾರ್ಟ್ 1 ನಲ್ಲಿ. ಇವು ರಿಪೀಟೆಡ್ ಕ್ವಶನ್ಸ್, ಇವೇ ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗುವ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇದೆ. ಅಷ್ಟೇ ಅಲ್ಲ, ಸೆಕ್ಷನ್ ಸಿ ಅಲ್ಲೂ ಕೂಡ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದ ಕ್ವಶನ್ಸ್ ಮ್ಯಾಕ್ಸಿಮಮ್ ರಿಪೀಟ್ ಆಗ್ತವೆ. ಈ ವಿಡಿಯೋದಲ್ಲಿ ನಾನು ಈ ಕ್ವಶನ್ಸ್ ಜೊತೆಗೆ ವೆರಿ ಬ್ರೀಫ್ ಆನ್ಸರ್, ಅಂದ್ರೆ ನೀವು ನೋಡಿದ ತಕ್ಷಣ ನೆನ್ಪಿಟ್ಟುಕೊಳ್ಳುವಂಗ ಆನ್ಸರ್ಸ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒನ್ ಬೈ ಒನ್ ವಿಡಿಯೋಸ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಜಸ್ಟ್ ಓವರ್ ವ್ಯೂ ಆಫ್ ದಿ ಕ್ವಶನ್. ಲೆಟ್ ಸಿ ದ ಫಸ್ಟ್ ಕ್ವಶನ್ ಹಿಯರ್ ಇಸ್ ಕಂಪ್ಯಾರಿಸನ್ ಬಿಟ್ವೀನ್ ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್. ಇದು ಬಹಳಷ್ಟು ಸಲ ಕೇಳಿದ್ದಾರೆ. ರಿಯಲೈಸೇಷನ್ ಆಫ್ 1:4 ಡಿಮಕ್ಸ್, 2:4 ಡಿಕೋಡರ್, ಹಾಫ್ ಸಬ್ಸ್ಟ್ರಾಕ್ಟರ್, ಹಾಫ್ ಆಡರ್. ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ದಿಸ್ ಒನ್. ಇದು ಬಹಳಷ್ಟು ಸಲ ಕೇಳಿದ್ದಾರೆ ನೋಡಿ. ಟಿಟಿಎಲ್ ವರ್ಸಸ್ ಸಿಮಾಸ್, ಇದೊಂದು ಕಂಪ್ಯಾರಿಸನ್, ಫೀಚರ್, ಅಡ್ವಾಂಟೇಜ್, ಅದೇ ರೀತಿ ಐಸಿ ಅಡ್ವಾಂಟೇಜಸ್ ಮತ್ತು ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಆಡರ್ ಅಂಡ್ ಪ್ಯಾರಲಲ್ ಆಡರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಅಷ್ಟೇ ಅಲ್ಲ, 1 bit magnitude comparator, application of multiplexer, application of demultiplexer, associative law, commutative law, associative or commutative law, application of multiplexer, defined multiplexer and its application. These and ಅಷ್ಟೇ ಅಲ್ಲ, applications of ಎನ್ಕೋಡರ್ ಮತ್ತು ಡಿಕೋಡರ್ ಕೂಡ ಬಹಳ ಇಂಪಾರ್ಟೆಂಟ್. ಅಪ್ಲಿಕೇಶನ್ಸ್ ಆಫ್ ಎನ್ಕೋಡರ್ ಮತ್ತು ಡಿಕೋಡರ್, ದಿಸ್ is also important. Now let's begin. The first here is, listen this carefully. These topics are very important. ಇವು ಬಹಳ ಇಂಪಾರ್ಟೆಂಟ್ ಇದಾವೆ. ನಾ ಕನ್ನಡದಲ್ಲಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡಿ. ಫಸ್ಟ್ ಕಂಪ್ಯಾರಿಸನ್. ನೀವು 5 ಮಾರ್ಕ್ಸ್ಗೆ 5 ಪಾಯಿಂಟ್ಸ್ ನೀವು ಬರಲೇಬೇಕು. ಡಿಫರೆನ್ಸ್ ಬಿಟ್ವೀನ್ ಅನಲಾಗ್ ಸಿಗ್ನಲ್ ಅಂಡ್ ಡಿಜಿಟಲ್ ಸಿಗ್ನಲ್. ಡಿಜಿಟಲ್ ಸಿಗ್ನಲ್ ಮತ್ತು ಅನಲಾಗ್ ಸಿಗ್ನಲ್ಗೆ ಏನು ವ್ಯತ್ಯಾಸ? ಫಸ್ಟ್ ಒನ್, ಅನಲಾಗ್ ಸಿಗ್ನಲ್ ಅಂದ್ರೆ ಇದರಲ್ಲಿ ಸಿಗ್ನಲ್ ಕಂಟಿನ್ಯೂಸ್ ಆಗಿರುತ್ತೆ. ಡಿಜಿಟಲ್ ಸಿಗ್ನಲ್ ಅಲ್ಲಿ ಡಿಸ್ಕ್ರೀಟ್ ಆಗಿರುತ್ತೆ. ಡಿಸ್ಕ್ರೀಟ್ ಅಂದ್ರೆ ಅರ್ಥ ಏನು? ಕಂಟಿನ್ಯೂಸ್ ಸಿಗ್ನಲ್ ಅಂದ್ರೆ ಸೈನ್ ವೇವ್. ಸೈನ್ ವೇವ್ ಅಂದ್ರೆ ನಮ್ಗೆ ಗೊತ್ತಿದೆ, ಈಗ ಇ&ಸಿ ಸ್ಟೂಡೆಂಟ್ಸ್ಗೆ ದಿಸ್ ಈಸ್ ದಿ ಸೈನ್ ವೇವ್, ಕಂಟಿನ್ಯೂಸ್ ಆಗಿರುತ್ತೆ. ಡಿಜಿಟಲ್ ಸಿಗ್ನಲ್ ಅಂದ್ರೆ ದಿಸ್ ಈಸ್ ಅ ಪಲ್ಸ್ ಆರ್ ಸ್ಕ್ವೇರ್ ವೇವ್, ಈ ತರ ಇರುತ್ತೆ. ಲೈಕ್ ದಿಸ್. ಅಂದ್ರೆ ಇದರಲ್ಲಿ 1 ಮತ್ತು 0 ವ್ಯಾಲ್ಯೂ ಇರುತ್ತೆ. ಇದರಲ್ಲಿ ವ್ಯಾಲ್ಯೂಸ್ ಕಂಟಿನ್ಯೂಸ್ ಚೇಂಜ್ ಆಗುತ್ತೆ. ಇಟ್ ಯೂಸಸ್ ಕಂಟಿನ್ಯೂಸ್ ರೇಂಜ್. This uses 0 and 1 only. It uses binary. ಮತ್ತು ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಅನಲಾಗ್ ಸಿಗ್ನಲ್ ನ ನೋಡಿ. ಅನಲಾಗ್ ಸಿಗ್ನಲ್ ಅನ್ನ ಟೆಂಪರೇಚರ್ ಮೆಜರ್ ಮಾಡ್ಲಿಕ್ಕೆ ಟೆಂಪರೇಚರ್ ಸೆನ್ಸರ್ ಅಲ್ಲಿ, FM ರೇಡಿಯೋ ಅಲ್ಲಿ, ಫೋಟೋ ಸೆಲ್ ಅಲ್ಲಿ ಯೂಸ್ ಮಾಡ್ತಾರೆ. ಡಿಜಿಟಲ್ ಸಿಗ್ನಲ್ ಎಲ್ಲಿ ಯೂಸ್ ಮಾಡ್ತಾರೆ? ಕಂಪ್ಯೂಟರ್, ಸಿಡಿ, ಡಿವಿಡಿ, ಪೆನ್ ಡ್ರೈವ್ ಅದರಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಹಿಯರ್ ಇಸ್, ಅನಲಾಗ್ ಸಿಗ್ನಲ್ ಗೆ ಲೋ ಬ್ಯಾಂಡ್ ವಿಡ್ತ್ ಬೇಕು, ಡಿಜಿಟಲ್ ಸಿಗ್ನಲ್ ಗೆ ಹೈ ಬ್ಯಾಂಡ್ ವಿಡ್ತ್ ಬೇಕು. ಇವು 5 ಪಾಯಿಂಟ್ಸ್ ನೀವು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಇದು ಸೆಕ್ಷನ್ ಡಿ ಪಾರ್ಟ್ 1 ನಲ್ಲಿ ಕೇಳಬಹುದು ಅಥವಾ ಸಿ ಯಲ್ಲಿನೂ ಕೂಡ ಇದನ್ನು ಕೇಳಬಹುದು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ದ ನೆಕ್ಸ್ಟ್ ಪಾರ್ಟ್ ಹಿಯರ್ ಇಸ್ ಅಪ್ಲಿಕೇಶನ್ ಆಫ್ ಎನ್ಕೋಡರ್ ಅಂಡ್ ಡಿಕೋಡರ್. ನಿಮಗೆ ಇದು ಈಸಿ ಆಗಲಿ ಅಂತ ನಾನು ಟೇಬಲ್ ಮುಖಾಂತರ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದಕ್ಕೆ ನೀವು ಇದನ್ನ ಮಿಸ್ ಮಾಡಬೇಡಿ. ಎನ್ಕೋಡರ್ ಅಪ್ಲಿಕೇಶನ್ ನೋಡಿ, ಯಾವಾಗಲೂ ಕಂಪ್ಯಾರಿಸನ್ ಮಾಡಿ ಓದಿದ್ರೆ ನಿಮಗೆ ಈಸಿಯಾಗಿ ನೆನಪಾಗುತ್ತೆ. ಎನ್ಕೋಡರ್ ಕೀಬೋರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತು ರಿಮೋಟ್ ಕಂಟ್ರೋಲರ್, ಸಿಪಿಯು. ಎಷ್ಟು ನೀವು ದಿಸ್ ಇಸ್ ನೆನ್ಪಿಟ್ಕೋಬೇಕು. ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಕೀಬೋರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಎನ್ಕೋಡಿಂಗ್ ಅಂತ ಬರಿಬೇಕು, ರಿಮೋಟ್ ಕಂಟ್ರೋಲ್ ಸಿಗ್ನಲ್ ಬರಿಬೇಕು, ಸಿಪಿಯು ಇದು ವರ್ಡ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಎನ್ಕೋಡರ್ ಯೂಸ್ಡ್ ಇನ್ ಸಿಪಿಯು. ಡೇಟಾ ಕಂಪ್ರೆಷನ್,
ಮತ್ತು ಕನ್ವರ್ಟಿಂಗ್ ಇನ್ಪುಟ್ ಟು ಕೋಡ್ ಕಮ್ಯುನಿಕೇಶನ್ ಸಿಸ್ಟಮ್. ಈಗ ಈಸಿಯಾಗಿ ಕೀಬೋರ್ಡ್ ಅಂತ ನೆನ್ಪಿಟ್ಕೋಬಹುದು. CPU ಕಮ್ಯುನಿಕೇಶನ್ ಸಿಸ್ಟಮ್ ಇದನ್ನು ಫಸ್ಟ್ ಬರೀಬೇಕು. ದೀಸ್ ಆರ್ ಆಲ್ ದಿ ವೆರಿ ಈಸಿ ಅಪ್ಲಿಕೇಶನ್ಸ್. ಅದೇ ತರ ಇಲ್ಲಿ ನೋಡಿ, ಈಗ ಡಿಕೋಡರ್ ಅಪ್ಲಿಕೇಶನ್ ಇಲ್ಲಿದೆ. ಡಿಕೋಡರ್ ಅಪ್ಲಿಕೇಶನ್ ಇಲ್ಲಿ ನೋಡಿ ಯಾವ ತರ ಎನ್ಕೋಡರು CPU ದಲ್ಲಿ ಯೂಸ್ ಮಾಡ್ತಾರೆ, ಡಿಕೋಡರು ಕೂಡ CPU ದಲ್ಲಿ ಯೂಸ್ ಮಾಡ್ತಾರೆ. ಇನ್ಸ್ಟ್ರಕ್ಷನ್ ಡಿಕೋಡರ್ ಇನ್ CPU ಇದು ಸೇಮ್ ಆಯ್ತು. ಅದೇ ರೀತಿ ಟಿವಿ, ಈಗ ರಿಮೋಟ್ ಅಂದ ತಕ್ಷಣ ಟಿವಿ ಮತ್ತು ಮೈಕ್ರೋ ಪ್ರೊಸೆಸರ್, 7 segment display, memory address decoder. These are all the very important. 7 segment display, CPU used in TV and radio. ಇವೆಲ್ಲ ಕೀವರ್ಡ್ಸ್, ಇದನ್ನೇ ನೆನ್ಪಿಟ್ಕೋಬೇಕು ನೀವು. ಯೂಸ್ಡ್ ಇನ್ ಮೈಕ್ರೋ ಪ್ರೊಸೆಸರ್, ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್. ಇಷ್ಟು ನೀವು ಬರೆದ್ರೆ ಸೆಪರೇಟ್ ಆಗಿ ಎನ್ಕೋಡರ್ ಅಪ್ಲಿಕೇಶನ್ ಕೇಳಿದಾಗ ಇವು ಪಾಯಿಂಟ್ಸ್ ಬರೀಬೇಕು. ಸೆಪರೇಟ್ ಆಗಿ ಡಿಕೋಡರ್ ಅಪ್ಲಿಕೇಶನ್ಸ್ ಎಲ್ಲ ಕೇಳಿದಾಗ ನೀವು ಇಲ್ಲಿ ಕಾಣಿಸ್ತಾ ಇರುವ ಪಾಯಿಂಟ್ಸ್ ಗಳನ್ನ ಬರೀಬೇಕು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ತರ ಟೇಬಲ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓದ್ಬೇಕಾದ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಅದಕ್ಕೆ ನಾನು ಈ ಟೇಬಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎನ್ಕೋಡರ್ ಮತ್ತು ಡಿಕೋಡರ್ ಅಪ್ಲಿಕೇಶನ್ ಆದ ನಂತರ ಇಲ್ಲಿ ನಾವು ನೋಡಬಹುದು ಮಕ್ಸ್ ಮತ್ತು ಡಿಮಕ್ಸ್ ಅಪ್ಲಿಕೇಶನ್. ಇದು ಕೂಡ ಬೇರೆ ಬೇರೆ ಟಾಪಿಕ್. ಮಲ್ಟಿಪ್ಲೆಕ್ಸರ್ ಮತ್ತು ಡಿಮಲ್ಟಿಪ್ಲೆಕ್ಸರ್ ಇದು ಕೂಡ ಬೇರೆ ಬೇರೆ ಟಾಪಿಕ್. ಬಟ್ ನಾವು ಒಂದ್ರ ಪಕ್ಕ ಒಂದು ಯಾಕೆ ಇಟ್ಟಿದ್ದೀನಿ ಅಂದ್ರೆ ಕಂಪ್ಯಾರಿಸನ್ ಮಾಡಿ ಓದಿದಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಮಕ್ಸ್ ದ ಡೆಫಿನಿಷನ್ ಬರೀಬೇಕು. ನೋಡಿ ಮಕ್ಸ್ ಡೆಫಿನಿಷನ್ ಏನು? ಸೆಲೆಕ್ಟ್ ಒನ್ ಸಿಗ್ನಲ್ ಫ್ರಮ್ ಮೆನಿ. ದಿಸ್ ಈಸ್ ಮೆನಿ ಟು ಒನ್ ಅಂತ ಹೇಳ್ಬಹುದು. ದಿಸ್ ಈಸ್ ಮೆನಿ ಟು ಒನ್, whereas this is one to many, one to many. Okay, ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? The key word here is important word: data routing, communication system, ALU, telephone network, switching signal. ಈ ತರ ನೀವು ನೆನ್ಪಿಟ್ಕೋಬೇಕು. ಡೇಟಾ ರೌಟಿಂಗ್, ಕಮ್ಯುನಿಕೇಶನ್ ಸಿಸ್ಟಮ್, ALU, ಟೆಲಿಫೋನ್ ಮತ್ತು ಸ್ವಿಚಿಂಗ್ ಅಪ್ಲಿಕೇಶನ್. ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಈ ಫಸ್ಟ್ ವರ್ಡ್ ನೀವು ಬೇಕಾದ್ರೆ ಒಂದು ಲೆಟರ್ ಮಾಡಿನೂ ಇಟ್ಕೋಬಹುದು. ಯಾವ ತರ? DCALTS ಅಂತ. ಅಂದ್ರೆ ಡೇಟಾ ರೌಟಿಂಗ್, ಕಮ್ಯುನಿಕೇಶನ್, ALU, ಟೆಲಿಫೋನ್, ಸ್ವಿಚಿಂಗ್, ಈ ತರ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಡೇಟಾ ರೌಟಿಂಗ್ ಆಯ್ತು. ಈಗ ಡಿಮಕ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ಡಿಮಕ್ಸ್ ನಾ ಹೇಳಿದೆ ಒನ್ ಟು ಮೆನಿ. ಇದು ಸೀರಿಯಲ್ ಟು ಪ್ಯಾರಲಲ್ ಕನ್ವರ್ಷನ್. ಕಮ್ಯುನಿಕೇಶನ್ ನೋಡಿ, ಇದು ಕಮ್ಯುನಿಕೇಶನ್, ಇದು ಕೂಡ ಕಮ್ಯುನಿಕೇಶನ್. ಇದು ಡೇಟಾ ರೌಟಿಂಗ್, ಇದು ಡೇಟಾ ಟ್ರಾನ್ಸ್ಮಿಷನ್. ಟಿವಿ ಬ್ರಾಡ್ಕಾಸ್ಟಿಂಗ್ ಮತ್ತು ಕಂಟ್ರೋಲ್ ಸಿಗ್ನಲ್ ಡಿಸ್ಟ್ರಿಬ್ಯೂಷನ್. ಇದರಲ್ಲಿ ಎರಡು ಇವು ಕಾಮನ್ ಇದಾವೆ. ದೀಸ್ ಟು ಆರ್ ಕಾಮನ್. ಈಗ ನೀವು ನೆನ್ಪಿಟ್ಕೋಬೇಕಾಗಿದ್ದು ಓನ್ಲಿ ದೀಸ್ ಟು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಮಕ್ಸ್ ಮತ್ತು ಡಿಮಕ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕಮಿಂಗ್ ಟು ದಿ ಕಂಪ್ಯಾರಿಸನ್ ಬಿಟ್ವೀನ್ ಆರ್ ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಆಡರ್ ಅಂಡ್ ಪ್ಯಾರಲಲ್ ಆಡರ್. ಇದು ಕೂಡ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೀರಿಯಲ್ ಆಡರ್ ಅಂದ್ರೆ ಏನು? ಪ್ಯಾರಲಲ್ ಆಡರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೀರಿಯಲ್ ಆಡರ್ ಅಲ್ಲಿ ಆಡರ್ ಅಂದ್ರೆ ನಮ್ಗೆ ಗೊತ್ತಿದೆ. ಏನ್ ಮಾಡುತ್ತೆ ಆಡರ್? ಜಸ್ಟ್ ಇಟ್ ಆಡ್ಸ್ ಬಿಟ್ಸ್. ಇಟ್ ಆಡ್ಸ್ ದ ಬಿಟ್ಸ್. ಈಗ ಸೀರಿಯಲ್ ಆಡರ್ ಅಂದ್ರೆ 1 ಬಿಟ್ ಅಟ್ ಎ ಟೈಮ್ ಆಡ್ ಮಾಡುತ್ತೆ. ಪ್ಯಾರಲಲ್ ಆಡರ್ ಅಂದ್ರೆ ಆಲ್ ದ ಬಿಟ್ಸ್ ಎಲ್ಲಾನು ಆಡ್ ಮಾಡುತ್ತೆ. ಈಗ 3 ಬಿಟ್ಸ್ ಇತ್ತಂದ್ರೆ ಇದರಲ್ಲಿ ಈಗ 1 A0 A1 ಮೊದಲನ ಆಡ್ ಮಾಡ್ತಾರೆ, ನಂತರ ಬಂದಿದ್ದ ರಿಸಲ್ಟ್ ಅಲ್ಲಿ A3 ಆಡ್ ಮಾಡ್ತಾರೆ. ಇದರಲ್ಲಿ ಸೀರಿಯಲ್ ಆಡರ್ ಅಲ್ಲಿ. ಪ್ಯಾರಲಲ್ ಆಡರ್ ಅಲ್ಲಿ ಡೈರೆಕ್ಟ್ ಈಗ A0 A1 B0 B1 ಇತ್ತಂದ್ರೆ ಡೈರೆಕ್ಟ್ ಆಗಿ ಇದನ್ನ ಆಡ್ ಮಾಡ್ತಾರೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. A0 A1 B0 B1 ಇತ್ತಂದ್ರೆ ಡೈರೆಕ್ಟ್ ಫಸ್ಟ್ ಇದು ಬಿಟ್ ಆಡ್ ಮಾಡ್ತಾರೆ ಮತ್ತು ಇದು ಬಿಟ್ಟನ್ನ ಆಡ್ ಮಾಡ್ತಾರೆ. This is concept of parallel adder. This is a concept of parallel adder. ಈಗ ಇದರಲ್ಲಿ ಫಾಸ್ಟ್ ಯಾವುದು? Which one is the faster? Can anyone tell me in comment box? Faster is parallel adder. ಯಾಕಂದ್ರೆ ಪ್ಯಾರಲಲ್ ಆಗಿ ಮಾಡ್ತಾರೆ. Whereas this is the slower. But ಇದರಲ್ಲಿ it requires only one full adder. ಇದು ಒಂದು full adder ಅಷ್ಟೇ ಬೇಕಾಗುತ್ತೆ. ಇಲ್ಲಿ ಎಷ್ಟು ಬಿಟ್ಸ್ ಇರ್ತವೆ ಅಷ್ಟು ಫುಲ್ ಆಡರ್ ಬೇಕಾಗ್ತವೆ. ಇಟ್ ರಿಕ್ವೈರ್ಸ್ ಮೆನಿ ಫುಲ್ ಆಡರ್. ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಶಿಫ್ಟ್ ರಿಜಿಸ್ಟರ್ ಜೊತೆಗೆ ಪ್ಯಾರಲಲ್ ಆಗಿ ಡೇಟಾನ ಲೋಡ್ ಮಾಡ್ತೀವಿ. ಇದು ಚೀಪರ್, ಇದು ಎಕ್ಸ್ಪೆನ್ಸಿವ್, ಇದು ಕಾಸ್ಟ್ಲಿಯರ್. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ನೆಕ್ಸ್ಟ್ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅಡ್ವಾಂಟೇಜ್ ಆಫ್ IC, then
ಟೈಪ್ಸ್ ಆಫ್ ಐಸಿ, ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್ ಮತ್ತು ಡಿಸ್ಅಡ್ವಾಂಟೇಜ್ ಆಫ್ ಐಸಿ. ಟೋಟಲ್ ಇದರಲ್ಲಿ 4 ಕ್ವಶನ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. 4 ಕ್ವಶನ್ಸ್ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಐಸಿ ಅಂದರೇನು? ಐಸಿ ಫುಲ್ ಫಾರ್ಮ್ ನಮಗೆ ಗೊತ್ತಿದೆ, ಇಂಟಿಗ್ರೇಟೆಡ್, ದಿಸ್ ಈಸ್ ಇಂಟಿಗ್ರೇಟೆಡ್ ಸರ್ಕಿಟ್. ಇಂಟಿಗ್ರೇಟೆಡ್ ಸರ್ಕಿಟ್ ನಮ್ಗೆ ಗೊತ್ತಿದೆ, ಐಸಿ ನಾವು ನೋಡಿರ್ತೀವಿ. ನೀವು ಅದರದ್ದು ಫೀಚರ್ಸ್ ಅದು ಯಾವ ತರ ಕಾಣುತ್ತೆ ಅಂತ ನೀವು ಬರೀಬೇಕು. ವೆರಿ ಸಿಂಪಲ್, ಇಟ್ ಈಸ್ ವೆರಿ ಸ್ಮಾಲ್, ಬಹಳ ಕಡಿಮೆ ಪವರ್ ತಗೊಳುತ್ತೆ, ವೆರಿ ರಿಲಯಬಲ್ ಅಂದ್ರೆ ಲಘು ಕೆಡುವುದಿಲ್ಲ, ಕಾಸ್ಟ್ ಕೂಡ ಕಡಿಮೆ ಇರುತ್ತೆ, ಸ್ಪೀಡ್ ಹೆಚ್ಚಿಗೆ ಇರುತ್ತೆ, ವೇಟ್ ಲೆಸ್ ಇರುತ್ತೆ, ಈಸಿಯಾಗಿ ಮೇಂಟೈನ್ ಮಾಡಬಹುದು. ದೀಸ್ ಆರ್ ಆಲ್ ನೋಡಿ ಬಹಳ ಸಿಂಪಲ್ ಇದಾವೆ. ಅಡ್ವಾಂಟೇಜಸ್ ಆಫ್ ಐಸಿ, ಯು ಹ್ಯಾವ್ ಟು ರೀಡ್ ದಿಸ್. ವೆರಿ ಸ್ಮಾಲ್, ಲೋ ಪವರ್, ಲೋ ಕಾಸ್ಟ್. ಇಲ್ಲಿ ನೋಡಿ ಲೋ ಇದ್ದಿದ್ದು ಒಂದ್ ಕಡೆ ಬರ್ಕೊಂಡ್ಬಿಡ್ಬೇಕು ನೀವು. ಲೋ ಪವರ್, ಲೋ ಕಾಸ್ಟ್, ಲೆಸ್ ವೇಟ್, then easy maintenance, high speed. These are all the advantage. ಅಡ್ವಾಂಟೇಜ್ ಅಂದ್ರೆ ಇದರ ಐಸಿ ಯೂಸ್ ಮಾಡೋದ್ರಿಂದ ನಮಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ನಾವು ಅಡ್ವಾಂಟೇಜ್ ಅಂತ ಹೇಳ್ತೀವಿ. ವಾಟ್ ಈಸ್ ಡಿಸ್ಅಡ್ವಾಂಟೇಜ್ ಆಫ್ ಐಸಿ? ಡಿಸ್ಅಡ್ವಾಂಟೇಜ್ ಆಫ್ ಐಸಿ ಏನಂದ್ರೆ ಇದು ಹೈ ಪವರ್ ಅನ್ನು ಹ್ಯಾಂಡಲ್ ಮಾಡುವುದಿಲ್ಲ, ಮತ್ತು ಒಂದ್ಸಲ ಐಸಿ ಡ್ಯಾಮೇಜ್ ಆತಂದ್ರೆ ಅದೇ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಲಿಮಿಟೆಡ್ ಹೀಟ್ ಡಿಸಿಪೇಷನ್, ಹೆಚ್ಚಿಗೆ ಹೀಟ್ ಕೊಟ್ರೆ ಅದು ಬರ್ನ್ ಆಗ್ಬಿಡ್ತೈತೆ, ಮತ್ತು ಇದರಲ್ಲಿ ಇಂಡಕ್ಟರ್ ನಾವು ಡಿಸೈನ್ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲಾ ಕಾಂಪೋನೆಂಟ್ಸ್ ನಾವು ಮಾಡಬಹುದು ಐಸಿಯಲ್ಲಿ, ಆದರೆ ಇಂಡಕ್ಟರ್ ಮಾಡಲಿಕ್ಕೆ ಆಗುವುದಿಲ್ಲ. ಫಿಕ್ಸ್ಡ್ ಡಿಸೈನ್ ಮತ್ತು ಓನ್ಲಿ ಫಾರ್ ದಿ ಲೋ ವೋಲ್ಟೇಜ್ ಆಪರೇಷನ್, ಹೈ ವೋಲ್ಟೇಜ್ಗೆ ಇದು ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ನೆಕ್ಸ್ಟ್, ಸ್ಕೇಲ್, ಸ್ಕೇಲ್ ಆಫ್ ಇಂಟಿಗ್ರೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾವ್ಯಾವುದು ಇದರಲ್ಲಿ ಇರುವುದು? ಟೋಟಲ್ ಎಸ್ ಎಸ್ ಐ ಒಂದಿರುತ್ತೆ, ಎಂ ಎಸ್ ಐ, ಎಲ್ ಎಸ್ ಐ, ವಿ ಎಲ್ ಎಸ್ ಐ, ಯು ಎಲ್ ಎಸ್ ಐ ಅಂತ ಇರುತ್ತೆ. ಎಸ್ ಎಸ್ ಐ ನೋಡಿ, ಎಸ್ ಐ ಅಂದ್ರೆ ಏನು? ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ ಇದನ್ನ. ಎಸ್ ಐ ಅಂದ್ರೆ ಸ್ಕೇಲ್ ಇಂಟಿಗ್ರೇಷನ್. ಸ್ಕೇಲ್ ಇಂಟಿಗ್ರೇಷನ್ ಅಂದ್ರೆ ಒಂದು ಐಸಿಯಲ್ಲಿ ಎಷ್ಟು ಗೇಟ್ ಇರ್ತವೆ, ಆ ಗೇಟ್ ನಂಬರ್, ಎಷ್ಟು ನಂಬರ್ ಆಫ್ ಗೇಟ್ಸ್ ಅದರಲ್ಲಿ ಇರ್ತವೆ, ಅದರ ಮೇಲೆ, ಆ ಆಧಾರದ ಮೇಲೆ ನಾವು ಏನ್ ಹೇಳ್ತೀವಿ ಅಂದ್ರೆ ಅದನ್ನ ಎಸ್ ಎಸ್ ಐ, ಎಂ ಎಸ್ ಐ, ಎಲ್ ಎಸ್ ಐ ಮತ್ತು ವಿ ಎಲ್ ಎಸ್ ಐ ಗೆ ವಿಂಗಡಣೆ ಮಾಡ್ತೀವಿ. ವಿ ಡಿವೈಡ್ ದಿಸ್ ಐಸಿ ಬೇಸ್ಡ್ ಆನ್ ದ ನಂಬರ್ ಆಫ್ ಗೇಟ್ಸ್ present in the IC. Now coming to the first one here, the SSI. SSI ಅಂದ್ರೆ small scale integration, 1 ರಿಂದ 10 ಗೇಟ್ ಇರ್ತವೆ. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ 10 ರಿಂದ 100 ಗೇಟ್ಸ್ ಇರ್ತವೆ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ 100 ರಿಂದ 10,000 ಇರ್ತವೆ. VLSI ಅಂದ್ರೆ we can see here 10,000ರಿಂದ 1 ಮೆಗಾ ಅಂದ್ರೆ 1 ಲಕ್ಷ ಮಟ. ULSI ಅಂದ್ರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮೋರ್ ದನ್ 1 ಮೆಗಾ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್. ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್ ಯಾವಿದಾವೆ ನೀವು ಆಲ್ರೆಡಿ ಕಲ್ತೀರಿ. RTL, DTL, TTL, ECL, CMOS. ನೋಡಿ CMOS ಅಂದ್ರೆ ಗೊತ್ತಿದೆ, ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ECL ಅಂದ್ರೆ ಎಮಿಟರ್ ಕಪಲ್ಡ್ ಲಾಜಿಕ್. This is here emitter coupled logic. TTL ಅಂದ್ರೆ ಟ್ರಾನ್ಸಿಸ್ಟರ್ ಲಾಜಿಕ್. DTL ಅಂದ್ರೆ ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. RTL ಅಂದ್ರೆ ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. These are all the types of logic families. ನೋಡಿ ಇದ್ರ ಮೇಲೆ you will get total 4 questions. Next, comparison between TTL and CMOS. Comparison between TTL and CMOS. Quickly ನೋಡಿ, TTL ಮತ್ತು CMOS ಅಲ್ಲಿ ಏನು ವ್ಯತ್ಯಾಸ? TTL ಅಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾರೆ, CMOS ಅಲ್ಲಿ MOSFET. ಇದು ಹೈ ಪವರ್ ಕನ್ಸಂಪ್ಷನ್, ಇದು ಲೋ ಪವರ್ ಕನ್ಸಂಪ್ಷನ್. ಇದರಲ್ಲಿ 5 ವೋಲ್ಟ್ ಅಷ್ಟೇ ಕೊಡ್ಲಿಕ್ಕೆ ಬರುತ್ತೆ, ಇದರ 3 ರಿಂದ 5 ವೋಲ್ಟ್ ಕೊಡಬಹುದು. ನಾಯ್ಸ್ ಇಮ್ಯುನಿಟಿ ಲೋ, ಇದು ಹೈ. ಇಂಪಿಡೆನ್ಸ್ ಲೋ, ಇದು ಹೈ. ಹೀಟ್ ಇದು 3 ಇರುತ್ತೆ, ಇದು ಲೆಸ್ ಇರುತ್ತೆ. ಕಾಸ್ಟ್, ದಿಸ್ ಇಸ್ ಲೋ ಅಂಡ್ ದಿಸ್ ಇಸ್ ಸ್ಲೈಟ್ಲಿ ಹೈ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. TTL ವರ್ಸಸ್ CMOS ಕಂಪ್ಯಾರಿಸನ್ ಕೂಡ ಕೇಳ್ತಾರೆ. ಕೊನೆಯದಾಗಿ TTL ಮತ್ತು CMOS ಫೀಚರ್ಸ್ ಏನು? ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಇಲ್ಲಿಯೂ ನಾವು ನೋಡಬಹುದು, ಈ ವಿಡಿಯೋದಲ್ಲಿ ಫೀಚರ್ ಕೇಳಿದಾಗ ನೀವು ಇದನ್ನು ಬರೀಬಹುದು. ದಿಸ್ ಇದನ್ನ ಏನ್ ಬರ್ತಿದ್ದೀನಿ, TTL ಈಸ್ ಯೂಸಸ್ ಟೆಕ್ನಾಲಜಿ ಆಫ್ BJT, ಇಟ್ ಈಸ್ ಹೈ ಪವರ್ ಕನ್ಸಂಪ್ಷನ್, ಸ್ಪೀಡ್ ಈಸ್ ಮೀಡಿಯಂ, ಆಪರೇಟಿಂಗ್ ವೋಲ್ಟೇಜ್ ಇಸ್ 5. ಇದೇ ಪಾಯಿಂಟ್ಸ್ ನೀವು ಬರೀಬಹುದು ಯಾವಾಗ ಫೀಚರ್ಸ್ ಆಫ್ TTL ಕೇಳಿದಾಗ. ಫೀಚರ್ಸ್ ಆಫ್ CMOS ಕೇಳಿದಾಗ ನೀವು ಈ ಪಾಯಿಂಟ್ಸ್ ಅನ್ನು ಬರೀಬಹುದು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. And this is the advantage features of the TTL and CMOS. CMOS ಮತ್ತು
ಅದರದ ಅಡ್ವಾಂಟೇಜ್ ಕೇಳ್ತಾರೆ ಸಿಮಾಸ್ದು. ಇಲ್ಲಿ ನಾವು ನೋಡಬಹುದು ಸಿಮಾಸ್ ಅಡ್ವಾಂಟೇಜ್ ಕೂಡ ಇಲ್ಲಿ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನಂದ್ರೆ ಅಸೋಸಿಯೇಟಿವ್ ಲಾ ಮತ್ತು ಅದರದ ಎಕ್ಸ್ಪ್ಲನೇಷನ್, 1 ಬಿಟ್ ಮ್ಯಾಗ್ನಿಟ್ಯೂಡ್ ಕಂಪ್ಯಾರಿಟರ್, 4:2 ಲೈನ್ ಎನ್ಕೋಡರ್ ಅಂತ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡುವ. I hope you like this video. Please share this video with all your friends. Thank you.